ಯಾರಾದರೂ ಪ್ರೀತಿಯಲ್ಲಿ ಬಿದ್ದಾಗ ಮೆದುಳು ಎಲ್ಲಾ ರೀತಿಯ ಹಾರ್ಮೋನ್ಗಳು ಮತ್ತು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಈ ನಮ್ಮ ಮೆದುಳು ಪ್ರೀತಿಯಲ್ಲಿ ಬೀಳುವಂತೆ ಪ್ರೇರೇಪಿಸುತ್ತದೆ. ಈ ವಿಡಿಯೋದಲ್ಲಿ ಪ್ರೀತಿಯ ಬಗ್ಗೆ ಸವಿವರವಾಗಿ ಹೇಳುತ್ತೇನೆ. ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಪ್ರೀತಿ ದಂಪತಿಗಳ ಹೃದಯ ಬಡಿತವು ಸಿಂಕ್ರೊನೈಸ್ ಮಾಡಲು ಕಾರಣವಾಗುತ್ತದೆ. ನೀವು ಯಾರೊಂದಿಗಾದರೂ ಆಳವಾಗಿ ಪ್ರೀತಿಯಲ್ಲಿ ಇದ್ದರೆ ನಿಮ್ಮ ಹೃದಯ ಬಡಿತಗಳು ಸಿಂಕ್ರೊನೈಸ್ ಆಗುವುದನ್ನು ನೀವು ಗಮನಿಸಬಹುದು. ಇದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಆಳವಾದ ಬಂಧವನ್ನು ಸೃಷ್ಟಿಸುತ್ತದೆ. ಕಾಮವು ಪ್ರೀತಿಗಿಂತ ಭಿನ್ನವಾಗಿದೆ. ಕಾಮವು ನಾವು ಮಾನಸಿಕವಾಗಿ ಸಂತಾನೋತ್ಪತ್ತಿ ಮಾಡಲು ಪ್ರೇರೇಪಿಸಲ್ಪಡುವ ಒಂದು ಮಾರ್ಗವಾಗಿದೆ. ಈಸ್ಟ್ರೋಜನ್ ಎಂಬ ಹಾರ್ಮೋನ್ ಕಾಮ ಭಾವನೆಯನ್ನು ಉಂಟು ಮಾಡುವ ಪ್ರಾಥಮಿಕ ಹಾರ್ಮೋನ್ ಆಗಿದೆ. ಕಾಮವನ್ನು ಆಧರಿಸಿದ ಸಂಬಂಧಗಳಲ್ಲಿ ಹೆಚ್ಚು ದೈಹಿಕವಾಗಿ ಆಸಕ್ತಿ ಹೊಂದಿರುತ್ತಾರೆ. ಆದರೆ ನಿಜವಾಗಿ ಪ್ರೀತಿ ಮಾಡುವ ವ್ಯಕ್ತಿಗಳು ದೈಹಿಕಕ್ಕಿಂತ ಮಾನಸಿಕವಾಗಿ ಭಾವನಾತ್ಮಕ ಮಾತುಗಳನ್ನು ಬಯಸುತ್ತಾರೆ. ಪ್ರೀತಿ ಎಂದರೆ ಒಂದರಲ್ಲಿ 3 ಭಾವನೆಗಳೆಂದರ್ಥ. ಪ್ರೀತಿ ವಾಸ್ತವವಾಗಿ 3 ವಿಭಿನ್ನ ಸಂವೇದನೆಗಳನ್ನು ಹೊಂದಿದೆ. ಅಂದರೆ ಪ್ರೀತಿ ಎಂದರೆ ಕಾಮ, ಆಕರ್ಷಣೆ ಮತ್ತು ಬಾಂಧವ್ಯದ ಸಂಯೋಜನೆಯಾಗಿದೆ. ಪ್ರೀತಿಯು ಏಕಪತ್ನಿತ್ವವನ್ನು ಹೊಂದಿದೆ. ಅಂದರೆ ನಿಜವಾಗಿ ಭಾವನಾತ್ಮಕವಾಗಿ ಪ್ರೀತಿ ಮಾಡುವ ವ್ಯಕ್ತಿಗಳು ಏಕಪತ್ನಿತ್ವವನ್ನು ಮಾತ್ರ ಹೊಂದಿರುತ್ತಾರೆ. ಅವರ ಜೀವನದಲ್ಲಿ ಇನ್ನೊಂದು ಸ್ತ್ರೀಗೆ ತಮ್ಮ ಹೃದಯದಲ್ಲಿ ಜಾಗವನ್ನು ನೀಡೋದಿಲ್ಲ. ಇದು ಕೇವಲ ಮನುಷ್ಯರಿಗಷ್ಟೇ ಸೀಮಿತವಾಗಿಲ್ಲ. ಏಕಪತ್ನಿತ್ವ ಕೆಲವು ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ನಾವು ಕಾಣಬಹುದು. ಜೀವನದಲ್ಲಿ ಏಕಪತ್ನಿತ್ವ ಹೊಂದಿರುವ ಪಾರಿವಾಳಗಳು, ತೋಳಗಳು ಇತ್ಯಾದಿ ಪ್ರಾಣಿಗಳು ಇವೆ. ಪ್ರೀತಿಯು ನಿಮ್ಮನ್ನು ಸಂತೋಷಪಡಿಸುತ್ತದೆ. ಫಿಶರ್ ನಡೆಸಿದ ಅಧ್ಯಯನದ ಪ್ರಕಾರ ಪ್ರೀತಿಯು ನಿಮಗೆ ಸಂತೋಷದ ಭಾವನೆಯನ್ನು ನೀಡುವ ಡೋಪಾಮೈನ್ ಎಂಬ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ ಎಂದು. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದೀರಾ ಅಥವಾ ಇಲ್ಲವೇ ಎಂದು 4 ನಿಮಿಷಗಳಲ್ಲೇ ತಿಳಿಯುತ್ತದೆ. ಪ್ರೀತಿ ಎನ್ನುವುದು ನಿಮ್ಮ ದೇಹವು ಬಹಳ ಬೇಗನೆ ಗುರುತಿಸುವ ವಿಷಯ. ಒಂದು ಐಕಾನಿಕ್ ಅಧ್ಯಯನದ ಪ್ರಕಾರ ಒಬ್ಬರನ್ನೊಬ್ಬರು ಕೇವಲ 4 ನಿಮಿಷಗಳ ಕಾಲ ನೋಡಿಕೊಂಡಾಗ ಯಾರಾದರೂ ಒಬ್ಬರು ಪ್ರೀತಿಯಲ್ಲಿ ಬೀಳುವ ಸಾಧ್ಯತೆ ಹೆಚ್ಚು. ಪ್ರೀತಿ ನಿಮ್ಮ ತೂಕವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಪ್ರೀತಿಯು ಆಕ್ಸಿಟೋಸಿನ್ ಎಂಬ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತದೆ. ಇದು ಭಾವನಾತ್ಮಕ ಸಂತೋಷವನ್ನು ಉಂಟು ಮಾಡುತ್ತದೆ ಮತ್ತು ನಿಮ್ಮ ಹಸಿವನ್ನು ನಿಗ್ರಹಿಸಬಹುದು ಮತ್ತು ನಿಮಗೆ ನಿದ್ರೆ ಬಾರದಂತೆ ಮಾಡುತ್ತದೆ. 2015ರ ಪ್ರಕಾರ ಪುರುಷರಲ್ಲಿ ಆಕ್ಸಿಟೋಸಿನ್ ಇರುವಿಕೆಯಿಂದ ಆಹಾರ ಸೇವನೆಯನ್ನು ಕಡಿಮೆ ಮಾಡಲು ಬಯಸುತ್ತಾರೆ. ಮೆದುಳಿನ ಬಹುಭಾಗಗಳು ಪ್ರೀತಿಯಲ್ಲಿ ಬೀಳಲು ನಿಮಗೆ ಸಹಾಯ ಮಾಡುತ್ತವೆ. ಫಿಶರ್ ಅವರ ಸಂಶೋಧನೆಯ ಪ್ರಕಾರ ನಿಮ್ಮ ಮೆದುಳಿನ ವಿವಿಧ ಭಾಗಗಳಿಂದ, ವಿಶೇಷವಾಗಿ ಕಾರ್ಟೆಕ್ಸ್, ಹೈಪೋಥಾಲಮಸ್ ಮತ್ತು ಪಿಟ್ಯೂಟರಿ ಗ್ರಂಥಿಯಿಂದ ಹಾರ್ಮೋನ್ಗಳು ಬಿಡುಗಡೆ ಆಗುತ್ತವೆ. ಈ ಹಾರ್ಮೋನ್ಗಳು ಪ್ರೀತಿಯನ್ನು ಪ್ರೇರೇಪಿಸುತ್ತವೆ. ಇದರ ಪರಿಣಾಮವಾಗಿ ನೀವು ಪ್ರೀತಿಯಲ್ಲಿ ಬೀಳಲು ಪ್ರಾರಂಭಿಸುತ್ತೀರಿ. ನಿಮ್ಮ ಪ್ರೀತಿ ಪಾತ್ರರ ಕೈ ಹಿಡಿಯುವುದರಿಂದ ಒತ್ತಡ ಮತ್ತು ನೋವು ದೂರವಾಗುತ್ತದೆ. ಮತ್ತೊಂದು ಅಧ್ಯಯನವು ಕೈಗಳನ್ನು ಹಿಡಿದುಕೊಳ್ಳುವ ದಂಪತಿಗಳು ಆಳವಾದ ಸಂಬಂಧವನ್ನು ಹೊಂದಿರುತ್ತಾರೆ ಮತ್ತು ಒತ್ತಡದ ಸಂದರ್ಭಗಳಲ್ಲಿ ಅಥವಾ ಅವರ ಸಂಗಾತಿ ನೋವಿನಲ್ಲಿದ್ದಾಗ ಪರಸ್ಪರ ಉತ್ತಮ ಭಾವನೆ ಮೂಡಿಸಬಹುದು. ಪ್ರೀತಿ ಹೃದಯಾಘಾತಕ್ಕೆ ಕಾರಣವಾಗಬಹುದು. ಕೆಲವೊಮ್ಮೆ ಪ್ರೀತಿ ನೋವನ್ನುಂಟು ಮಾಡುತ್ತದೆ. ಹಲವು ಹಂತಗಳಲ್ಲಿ ಜನರು ಎದೆಗುಂದುತ್ತಾರೆ. ಪ್ರೀತಿ ಮಾಡಿದವರನ್ನು ಕಳೆದುಕೊಂಡಾಗ ದೈಹಿಕವಾಗಿ ಒತ್ತಡ ಉಂಟಾಗಿ ಹೃದಯಾಘಾತಕ್ಕೆ ಕಾರಣವಾಗಬಹುದು. ಪ್ರೀತಿಯ ಹಾರ್ಮೋನ್ಗಳು ನಿಮ್ಮನ್ನು ಹುಚ್ಚು ಕೆಲಸಗಳನ್ನು ಮಾಡುವಂತೆ ಮಾಡಬಹುದು. ಇಂತಹ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಈ ಅಸೂಯ ಪ್ರೀತಿಯ ಹಾರ್ಮೋನ್ಗಳು ಆಕ್ಸಿಟೋಸಿನ್ನಿಂದ ಉಂಟಾಗುತ್ತವೆ. ಯಾವುದೇ ವ್ಯಕ್ತಿಗೆ ದೇಹದಲ್ಲಿ ಆಕ್ಸಿಟೋಸಿನ್ ಹೆಚ್ಚಾದರೆ ಅಂತಹ ವ್ಯಕ್ತಿ ತಾನು ಪ್ರೀತಿ ಮಾಡಿದವರಿಗೆ ಹಾನಿಯನ್ನು ಉಂಟು ಮಾಡುವ ಸಾಧ್ಯತೆ ಹೆಚ್ಚು. ಉದಾಹರಣೆ, ಪ್ರೀತಿ ಮಾಡಿದ ಹುಡುಗಿ ಸಿಗದೇ ಇದ್ದಾಗ ಅವಳನ್ನು ಸಾಯಿಸಿ ಬಿಡೋದು ಅಥವಾ ಅವನ ಪ್ರೀತಿಗೆ ಅಡ್ಡ ಬಂದವರನ್ನು ಚುಚ್ಚುವುದು ಇತ್ಯಾದಿ ಇಂಥ ಘಟನೆಗಳನ್ನು ನಾವು ದಿನನಿತ್ಯ ನೋಡುತ್ತೇವೆ. ಪ್ರೀತಿ ನಿಮ್ಮನ್ನು ಅಸ್ವಸ್ಥಗೊಳಿಸಬಹುದು.
ಯಾರಾದರೂ ಪ್ರೀತಿಯಲ್ಲಿ ಬಿದ್ದಾಗ ಅವರು ಯಾವುದೋ ಒಂದು ಹಂತದಲ್ಲಿ ನೋವನ್ನು ಅನುಭವಿಸುತ್ತಾರೆ. ನೀವು ಪ್ರೀತಿಯಲ್ಲಿ ಬಿದ್ದಾಗ ನಿಮ್ಮ ದೇಹವು ಕಾರ್ಟಿಸೋಲನ್ನು ಬಿಡುಗಡೆ ಮಾಡುತ್ತದೆ. ಇದು ಒತ್ತಡದ ಹಾರ್ಮೋನ್ ಆಗಿದ್ದು ಇದು ವ್ಯಕ್ತಿಯ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುತ್ತದೆ. ಇದರಿಂದ ನೀವು ಅನಾರೋಗ್ಯ ಸಮಸ್ಯೆಗಳನ್ನು ಅನುಭವಿಸಬಹುದು. ಪ್ರೀತಿಯು ರಾಸಾಯನಿಕವಾಗಿ OCDಗೆ ಹೋಲುತ್ತದೆ. ಪ್ರೀತಿಯ ಆರಂಭಿಕ ಹಂತಗಳಲ್ಲಿ ಹೆಚ್ಚಿನ ಜನರ ದೇಹದಲ್ಲಿ ಸಿರೋಟೋನಿನ್ ಕಡಿಮೆ ಮಟ್ಟ ಮತ್ತು ಕಾರ್ಟಿಸೋಲ್ ಹೆಚ್ಚಿನ ಮಟ್ಟದಲ್ಲಿ ಇರುತ್ತದೆ. ಸಿರೋಟೋನಿನ್ ಸಂತೋಷಕ್ಕೆ ಸಂಬಂಧಿಸಿದರೆ ಕಾರ್ಟಿಸೋಲ್ ಒತ್ತಡಕ್ಕೆ ಸಂಬಂಧಿಸಿದೆ. OCD ಎಂದರೆ ಒಬೆಸಿಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಎಂದರ್ಥ. ಇದು ನೊಂದಂತ ಮತ್ತು ಧೈರ್ಯದಿಂದ ಇರದೇ ಇರುವಂತಹ ವ್ಯಕ್ತಿಗಳಿಗೆ ಹೋಲುತ್ತದೆ. ಓಕೆ ಫ್ರೆಂಡ್ಸ್, ಪ್ರೀತಿ ಅಂದರೇನು? ಪ್ರೀತಿಯಿಂದ ಆಗುವ ಸಂತೋಷ ಮತ್ತು ಅದರಿಂದ ಆಗುವ ಖಿನ್ನತೆಯ ಬಗ್ಗೆ ತಿಳಿದುಕೊಂಡಿರಿ. ಪ್ರೀತಿಯು ಯಾರಿಂದಲೂ ಕದಿಯಲು ಸಾಧ್ಯವಾಗದ ಸುಂದರವಾದ ನೆನಪು. ಹಾಗೆ ಅದು ಯಾರಿಂದಲೂ ಗುಣಪಡಿಸಲಾಗದ ನೋವನ್ನು ಸಹ ಅದು ಉಂಟು ಮಾಡಬಹುದು.